ಸಿನಿಮಾ ಮತ್ತು ರಾಜಕಾರಣ ಇವೆರಡಕ್ಕೆ ಸಾಕಷ್ಟು ನಂಟಿದೆ. ಯಾಕಂದ್ರೆ ಈಗಾಗಲೇ ಒಂದಷ್ಟು ಚಿತ್ರರಂಗಗಳಲ್ಲಿ ಸ್ಟಾರ್ ನಟರು ಸಿನಿಮಾದ ಮೂಲಕ ಬಂದು ರಾಜಕಾರಣಕ್ಕೆ ಎಂಟ್ರಿ ಆಗಿ ತಮ್ಮದೇ ಆದಂತಹ ಒಂದು ಅಸ್ತಿತ್ವವನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಸೊ ಇದು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತ ವಿಚಾರ. ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಇದು ಹೇರಳವಾಗಿಯೇ ಕಂಡಿದೆ. ನೀವು MGR ಆಗಿರ್ಬೋದು, NTR ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ಈಗ ತಮಿಳುನಾಡಲ್ಲಿ ಇರ್ತಕ್ಕಂಥ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಆಗಿರ್ಬೋದು, ಇವರೆಲ್ಲ ಕೂಡ ಸಿನಿಮಾದ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಆಗಿ ಅಲ್ಲಿಂದ ಜನ ಬೆಂಬಲ ಪಡೆದು ಸೊ ರಾಜಕಾರಣದಲ್ಲಿ ಗಟ್ಟಿಯಾದಂತಹ ನೆಲೆನ ಕಂಡುಕೊಳ್ಳಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಈಗ ಇದೇ ಹಾದಿಯಲ್ಲಿ ಒಂದಷ್ಟು ನಟರು ಕೂಡ ಬರ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತು. ಆದ್ರೆ ಎಲ್ಲೋ ಒಂದ್ ಕಡೆಗೆ ತಮಿಳಿನ ಸೂಪರ್ ಸ್ಟಾರ್ ನಟ ಧನುಷ್ ಅವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರಾ, ರಾಜಕೀಯಕ್ಕೆ ಅವರು ಕೂಡ ಬರ್ತಾರೆ ಅನ್ನೋ ಒಂದಷ್ಟು ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಯಾಕೆ ಈ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ ಅಂತಂದ್ರೆ, ಕಳೆದ ಒಂದೆರಡು ದಿನಗಳ ಹಿಂದಷ್ಟೇ ಅವರ ಫ್ಯಾನ್ಸ್ ಅಸೋಸಿಯೇಷನ್ ಒಂದು ಕಾರ್ಯಕ್ರಮನ ಆಯೋಜಿಸಿರುತ್ತೆ ಚೆನ್ನೈನಲ್ಲಿ. ಅದು ರಕ್ತದಾನ ಶಿಬಿರ. ಸೊ ರಕ್ತದಾನ ಶಿಬಿರದಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ. ಆ ಶಿಬಿರಕ್ಕೆ ಧನುಷ್ ಕೂಡ ಆಗಮಿಸ್ತಾರೆ. ಫ್ಯಾನ್ಸ್ ಪ್ರೀತಿಯಿಂದ ಕರೆದಿದ್ದಕ್ಕೆ ಕಿವಿಗೊಟ್ಟು ಪ್ರೀತಿಯಿಂದ ಬಂದಂತಹ ಧನುಷ್ ಅವರು ಅಷ್ಟೊಂದು ಜನನ ನೋಡಿ ಖುಷಿ ಪಡ್ತಾರೆ. ಫ್ಯಾನ್ಸ್ ಆಯೋಜನೆ ಮಾಡಿರ್ತಂತ ಕಾರ್ಯಕ್ರಮದಲ್ಲಿ ಒಂದು ಹೊಸ ಅಭಿಮಾನಿಗಳ ಸಂಘದ ಒಂದು ಹೊಸ ಧ್ವಜವನ್ನ ಕೂಡ ಅನಾವರಣ ಮಾಡ್ತಾರೆ. ಅಲ್ಲಿಂದ ಅವರು ಮೈಕ್ ಹಿಡಿದು ಒಂದಷ್ಟು ಮಾತುಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಧನುಷ್ ಏನ್ ಹೇಳಿದ್ರು ಅನ್ನೋದಾದ್ರೆ, ಅಭಿಮಾನಿಗಳು ಬರೇ ಸಿನಿಮಾ ಆಡಿಯೋ ರಿಲೀಸು ಅವ್ರು ನೋಡಿ ಅಷ್ಟೇ ಪ್ರೀತಿ ಮಾಡೋದಲ್ಲ, ತಮ್ಮನ್ನ ಆರಾಧಿಸೋದಲ್ಲ, ತಮ್ಮ ಸಿನಿಮಾಗಳನ್ನು ನೋಡಿ ಖುಷಿ ಪಡೋದಲ್ಲ, ಈ ರೀತಿಯ ಸಮಾಜ ಮುಖಿ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು, ಸಮಾಜ ಸೇವೆಯನ್ನು ಕೂಡ ನೀವು ಮಾಡಬೇಕು ಅಂತೇಳಿ ಕರೆ ಕೊಡ್ತಾರೆ. ಎಲ್ಲೋ ಒಂದ್ ಕಡೆಗೆ ಅವರ ಈ ಮಾತು ಸೊ ಇವರು ಕೂಡ ವಿಜಯ್ ತರ ರಾಜಕಾರಣಕ್ಕೆ ಬರ್ತಾರಾ ಅನ್ನೋ ಒಂದಷ್ಟು ಚರ್ಚೆಗಳು ಅಲ್ಲಿಂದ ಶುರುವಾಗ್ತಾ ಹೋಗ್ತದೆ. ಮುಂದುವರೆದು ಧನುಷ್ ಹೇಳ್ತಾ ಹೋಗ್ತಾರೆ, ನೀವೆಲ್ಲ ಒಗ್ಗಟ್ಟಾಗಿರೋದು ನೋಡಿ ನನಗೆ ಖುಷಿ ಆಗ್ತದೆ. ಈ ರೀತಿಯ ಒಗ್ಗಟ್ಟು ಕೆಳ ಹಂತದಿಂದ ಕೂಡ ಇರಬೇಕು. ಪ್ರತಿ ಜಿಲ್ಲೆಯಲ್ಲೂ ಹಳ್ಳಿಯಲ್ಲೂ ನಮ್ಮ ಫ್ಯಾನ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಜನಗಳ ಸಮಸ್ಯೆಗೆ ಸ್ಪಂದಿಸ್ಬೇಕು, ಅವರ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಮಾಡಬೇಕು, ಒಂದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಸೊ ಇವೆಲ್ಲ ಮಾತುಗಳನ್ನ ಕೇಳಿದಾಗ ಅಲ್ಲಿ ಒಂದಷ್ಟು ವಿಶ್ಲೇಷಣೆ ಆಗ್ತಾ ಇರೋದು. ಸೊ ಎಲ್ಲೋ ಒಂದ್ ಕಡೆಗೆ ಇವರು ರಾಜಕಾರಣಕ್ಕೆ ಬರ್ತಾರ, ರಾಜಕಾರಣದ ಹಿಂದಿನ ಉದ್ದೇಶ ತಮ್ಮ ಅಭಿಮಾನಿಗಳಿಗೆ ಈ ರೀತಿಯ ಮಾತನ್ನ ಹೇಳ್ತಾ ಇದ್ದಾರ ಅಂತ. ಹಿಂದೆ ದಳಪತಿ ವಿಜಯ್ ಕೂಡ ಅದನ್ನೇ ಮಾಡಿದ್ದು. ಅವರು ತುಂಬಾ ವರ್ಷಗಳ ಹಿಂದೆ ತಮ್ಮ ಫ್ಯಾನ್ಸ್ ನಡೆಸುವಂತ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು, ಅಲ್ಲಿ ಒಂದಷ್ಟು ಭೇಟಿ ಮಾಡ್ತಾ ಇದ್ರು. ಅವ್ರಿಗೂ ಕೂಡ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಬೇಕು, ಜನಗಳಿಗೆ ಸ್ಪಂದಿಸ್ಬೇಕು, ಅವರ ಸಮಸ್ಯೆನ ಆಲಿಸ್ಬೇಕು, ಆದಷ್ಟು ಅವರಿಗೆ ಸಹಾಯ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಸೊ ಅದೇ ರೀತಿಯ ಮಾತುಗಳನ್ನ ಕೂಡ ಈಗ ಧನುಷ್ ಅವರ ಅಭಿಮಾನಿಗಳಿಗೆ ಹೇಳ್ತಾ ಹೋಗ್ತದೆ. ಎಲ್ಲ ಒಂದ್ ಕಡೆಗೆ ಧನುಷ್ ಹೇಳಿರ್ತಕ್ಕಂಥ ಈ ಮಾತು ಒಂದು ರೀತಿಯ ಮುನ್ಸೂಚನೆ ಅನ್ಸುತ್ತೆ. ರಾಜಕೀಯಕ್ಕೆ ಅಥವಾ ರಾಜಕಾರಣಕ್ಕೆ ಕಾಲಿಡುವ ಮುನ್ಸೂಚನೆ ಇರಬಹುದಾ ಅನ್ನೋ ಚರ್ಚೆ ಈಗ ಬಲವಾಗಿ ನಡೀತಾ ಇದೆ. ಗೊತ್ತಿಲ್ಲ ಯಾರು ಯಾವಾಗ ಯಾವ ಸಂದರ್ಭದಲ್ಲಿ ಸಿನಿಮಾಗೆ ಕಾಲಿಡ್ತಾರೆ ಅನ್ನೋದು ಯಾರು ಹೇಳಕ್ಕಾಗಲ್ಲ. ಆದ್ರೆ ತಮಿಳು ಚಿತ್ರರಂಗದಲ್ಲಿ ಮಾತ್ರ ಸಿನಿಮಾ ನಟರನ್ನು ಎಷ್ಟು ಆರಾಧಿಸ್ತಾರೋ ಹಾಗೆ ಆ ಸಿನಿಮಾ ನಟರು ರಾಜಕೀಯಕ್ಕೂ ಎಂಟ್ರಿ ಕೊಟ್ಟಾಗ ಅವನು ಅಷ್ಟೇ ತಲೆ ಮೇಲೆ ಒತ್ತಿ ಮೆರೆಸ್ತಾರೆ, ಅದು ಪ್ರೀತಿಯಿಂದ ಆರಾಧಿಸ್ತಾರೆ. ಅಂತಹ ಉದಾಹರಣೆ ಈಗಾಗಲೇ ಕಣ್ಮುಂದೆ ಇದೆ. ಸೊ ಧನುಷ್ ಅವರು ಹಾಗೆ ನೋಡಿದ್ರೆ ತುಂಬಾ ದೊಡ್ಡ ಸ್ಟಾರ್ ಆದ್ರೂ ಕೂಡ ಎಲ್ಲರ ನಡುವೆ ಬೆರೆಯುವಂತ ಮನುಷ್ಯ, ಜನರ ನಡುವೆ ಇರುವಂತವ್ರು, ಅಭಿಮಾನಿಗಳ ಒಂದಷ್ಟು ಪ್ರೀತಿಗೆ ಪಾತ್ರರಾಗಿರುವಂತವ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರ ಅನ್ನೋ ಒಂದು ಸಣ್ಣ ಅನುಮಾನ ಕೂಡ ಬರ್ತದೆ. ಸೊ ಅವ್ರು ಹೀಗೆ ಹೇಳಿದ ತಕ್ಷಣ ರಾಜಕೀಯಕ್ಕೆ ಬರಬೇಕು ಅಂತ ಏನಿಲ್ಲ. ಆದ್ರೆ ಈ ರೀತಿಯ ಮಾತುಗಳು ಒಂದು ವೇದಿಕೆ ಮೇಲೆ ಸಾರ್ವಜನಿಕವಾಗಿ ಒಬ್ಬ ನಟ ಹೇಳಿದಾಗ ಎಲ್ಲೋ ಒಂದ್ ಕಡೆಗೆ ವಿಶ್ಲೇಷಣೆ ಜೋರಾಗ್ತದೆ. ಎಸ್ ಬರಬಹುದು, ಬರದೇ ಇರಬಹುದು, ಅಂತ್ಯಕಂತ್ಯಗಳು ಹಾಗೆ ಹೀಗೆ ಎಲ್ಲವೂ ಓಡಾಡ್ತವೆ. ಸೊ ಹಾಗೆ ನೋಡೋದಾಗಿದ್ರೆ ಧನುಷ್ ಅವರು ಇತ್ತೀಚಿನ ದಿನಗಳಲ್ಲಿ
ದೊಡ್ಡ ದೊಡ್ಡ ಕಮರ್ಷಿಯಲ್ ಸಿನಿಮಾಗಳು ಬಂದ್ರೂ ಕೂಡ ಅವುಗಳನ್ನೆಲ್ಲ ಬದಿಗೊತ್ತಿ ಜನಪರ ಕಾಳಜಿ ಇರುವಂತಹ, ಸಾಮಾಜಿಕವಾಗಿ ಒಂದಷ್ಟು ಪರಿಣಾಮ ಬೀರುವಂತಹ ಸಿನಿಮಾಗಳನ್ನ, ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಂತ ಸಿನಿಮಾಗಳನ್ನು ಕೂಡ ಮಾಡಿದರೆ ಸಮಾಜದಲ್ಲಿ ಸಾಕಷ್ಟು ತಾರತಮ್ಯ ಇರುವಂತಹ ಕಥೆಗಳು ಇದೆ. ಅಂತ ಕಥೆಗಳನ್ನು ಕೂಡ ಅವರು ಆಯ್ಕೆ ಮಾಡ್ಕೊಂಡಾರೆ. ಅಂದ್ರೆ ಬರೀ ಕಮರ್ಷಿಯಲ್ ಸಿನಿಮಾಗಳಿಗಷ್ಟೇ ಸೀಮಿತ ಆಗ್ಲಿಲ್ಲ. ಅವರು ಕೆಳವರ್ಗದ ಜನರ ದನಿಯಾಗುವಂತಹ ಒಬ್ಬ ನಾಯಕನ ಕಥೆ ಆಯ್ಕೆ ಮಾಡಿಕೊಂಡು ಅವರು ತೆರೆ ಮೇಲೆ ಕಾಣಿಸ್ಕೊಳ್ತಾರೆ, ಚಪ್ಪಾಳೆ ಶಿಳ್ಳೆಗಳನ್ನ ಗಿಟ್ಟಿಸ್ಕೊಳ್ತಾರೆ. ಹಾಗೆ ನೀವು ನೋಡೋದಾದ್ರೆ ಸಾಕಷ್ಟು ಆ ರೀತಿಯ ಸಿನಿಮಾಗಳನ್ನ ಮಾಡಿದ್ದಾರೆ. ವೆಟ್ರಿಮಾರನ್ ಅವರ ನಿರ್ದೇಶನದ ಅಸುರನ್ ಸಿನಿಮಾ ಬಹುಶಃ ನೀವೆಲ್ಲ ಗಮನಿಸಿರ್ತೀರಿ. ಅದು ಆ ಸಿನಿಮಾದ ಕಥೆ ಏನಂದ್ರೆ, ಭೂಮಿ ಮತ್ತು ಶಿಕ್ಷಣದ ಹಕ್ಕಿಗಾಗಿ ಹೋರಾಡುವಂತ ಒಬ್ಬ ನಾಯಕನ ಪಾತ್ರ. ಅಂದ್ರೆ ನಾಯಕ ಅಂದ್ರೆ ಅಲ್ಲೊಬ್ಬ ವ್ಯಕ್ತಿಯ ಪಾತ್ರ. ಅದು ಸಾಕಷ್ಟು ಪರಿಣಾಮ ಬೀರ್ತು. ಕೆಳವರ್ಗದ ಜನರ ಮನಸ್ಸನ್ನ ಅದು ಬಡಿದೆಬ್ಬಿಸ್ತು. ಅಂತ ಕಥೆನ ಆಯ್ಕೆ ಮಾಡ್ಕೊಂಡ್ರು. ಸಾಕಷ್ಟು ಮೆಚ್ಚುಗೆ ಕೂಡ ಬಂತು. ಅದಾದ್ಮೇಲೆ ಮಾರಿ ಸೆಲ್ವರಾಜ್ ಅವರ ಕರ್ಣನ್ ಸಿನಿಮಾ ಕೂಡ ನೀವು ಗಮನಿಸಿರ್ತೀರಿ. ಅದು ಕೂಡ ಅಷ್ಟೇ. ಅದು ಹಳ್ಳಿಯ ಜನರ ಮೇಲಾಗುವಂತ ಒಂದು ಶೋಷಣೆ, ದೌರ್ಜನ್ಯ, ಈ ರೀತಿಯ ಕಥೆ ಇತ್ತು. ಅಲ್ಲಿ ಅವರ ಜನಪರ ಧ್ವನಿ ಎತ್ತುವಂತಹ ಕೆಲಸವನ್ನ ಆ ಸಿನಿಮಾದಲ್ಲಿ ಆ ನಾಯಕ ಮಾಡ್ತಾನೆ. ಅಂತ ಪಾತ್ರವನ್ನ ಆಯ್ಕೆ ಮಾಡ್ಕೊಡ್ತಾರೆ. ಇನ್ನ ಕ್ಯಾಪ್ಟನ್ ಮಿಲ್ಲರ್ ಆ ಸಿನಿಮಾ ಬಗ್ಗೆ ಕೂಡ ಹೇಳಲೇಬೇಕು. ಆ ಸಿನಿಮಾ ಕೂಡ ಬ್ರಿಟಿಷರ ವಿರುದ್ಧ ಮತ್ತು ಸ್ಥಳೀಯ ಜಮೀನ್ದಾರರ ವಿರುದ್ಧ ಹೋರಾಡುವಂತ ಒಂದು ಕಥನ. ಸೊ ಅಂತದ ಒಂದು ಸಿನಿಮಾವನ್ನು ಕೂಡ ಅವರು ಕೊಡ್ತಾ ಹೋಗ್ತಾರೆ. ಸೊ ಹೀಗೆ ಒಂದಷ್ಟು ಕ್ರಾಂತಿಕಾರಿಕ ವಿಚಾರಗಳನ್ನ ಇರ್ತಕ್ಕಂಥ ಕ್ಯಾಪ್ಟನ್ ಮಿಲ್ಲರ್ ಕಥೆ ಆಯ್ಕೆ ಮಾಡಿಕೊಂಡಿದ್ದು ಉದ್ದೇಶ ಕೂಡ ಜನರನ್ನ ತಲುಪಬೇಕು ಅನ್ನೋ ಉದ್ದೇಶ ಅವ್ರದ್ದು. ಸೊ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಅವರು ಜನಪರವಾಗಿರತಕ್ಕಂಥ ಸಿನಿಮಾಗಳ ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಕೆಳವರ್ಗದ ದನಿ ಇಲ್ಲದವರ ಕಥೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ನೊಂದವರ ಬೆಂದವರ ಕಥೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸಾಮಾನ್ಯ ವರ್ಗ ಕೂಡ ಅದನ್ನ ಮೆಚ್ಚಬೇಕು, ಒಪ್ಕೋಬೇಕು. ಆ ರೀತಿಯ ಕಥೆ ಆಯ್ಕೆ ಮಾಡಿಕೊಂಡು ಧನುಷ್ ಮಾಡ್ತಾ ಬಂದ್ರು. ಸೊ ಇವೆಲ್ಲದರ ಹಿನ್ನೆಲೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲ ಒಂದ್ ಕಡೆಗೆ ಧನುಷ್ ಕೂಡ ರಾಜಕಾರಣಕ್ಕೆ ಬರುವ ಸೂಚನೆಯನ್ನ ಕೊಡ್ತಾ ಇದ್ದಾರ. ಸೊ ಈ ಸಿನಿಮಾಗಳು ಮತ್ತೆ ಅವರು ಇತ್ತೀಚೆಗೆ ಅಭಿಮಾನಿಗಳ ಸಂಘದ ಕಾರ್ಯಕ್ರಮದಲ್ಲಿ ಮಾತಾಡಿರುವಂತಹ ಒಂದು ಮಾತುಗಳು, ಇವನ್ನೆಲ್ಲ ನೋಡಿದಾಗ ಧನುಷ್ ಬರಬಹುದು ಅನ್ನುವ ಲೆಕ್ಕಾಚಾರಗಳು ಶುರುವಾಗಿವೆ ಅಷ್ಟೇ. ಗೊತ್ತಿಲ್ಲ, ಇದು ಸಿನಿಮಾ ಲೋಕ. ಸೊ ರಾಜಕಾರಣದ ಲೋಕವೇ ಬೇರೆ. ಸೊ ಸಿನಿಮಾದಿಂದ ರಾಜಕಾರಣಕ್ಕೆ ಬರುವುದು ಸಿನಿಮಾ ಮಂದಿಗೆ ಮಾತ್ರ ಸಾಧ್ಯ. ಅದು ಬಹಳ ಸುಲಭ ಕೂಡ. ಈಗಾಗಲೇ ವಿಜಯ್ ಅದನ್ನ ಸಾಬೀತುಪಡಿಸಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆಯೇ ಇವರು ವಿಜಯ್ ಅಪೋಸಿಟ್ ನಿಂತು ಮಾಡೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಚರ್ಚೆ ಕೂಡ ಈಗ ನಡೀತಾ ಇದೆ. ಯಾಕಂದ್ರೆ ಅವ್ರಿಗಿರ್ತಕ್ಕಂಥ ಫ್ಯಾನ್ಸ್ ಬೆಲ್ಟ್ ಬೇರೆ. ಸೊ ಈಗ ಆಲ್ರೆಡಿ ಅವ್ರದೇ ಆದಂತ ಒಂದು ಜಾಗವನ್ನ ತಮಿಳುನಾಡಲ್ಲಿ ಮಾಡ್ಕೊಂಡಿದ್ದಾರೆ, ಟಿವಿಕೆ ಪಕ್ಷವನ್ನ ಸ್ಥಾಪಿಸಿ. ಆದ್ರೆ ಧನುಷ್ ಬಂದು ಒಂದಷ್ಟು ಒಗ್ಗಟ್ಟಾಗಿ ಎಲ್ಲರನ್ನು ಕಟ್ಟಿಕೊಂಡು ಮಾಡುವಂತ ಕೆಲಸ ಏನು, ಅಥವಾ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕವೇ ಅವರು ಸಮಾಜ ಸೇವೆಯನ್ನ ಮಾಡ್ತಾರ, ಇದು ಕೂಡ ಗಮನಿಸ್ಬೇಕದು. ಆದ್ರೆ ಒಂದು ಸಮಾಜ ಕೆಲಸ ಮಾಡ್ಬೇಕಾದ್ರೆ, ಜನಗಳಿಗೆ ಹತ್ತಿರ ಆಗ್ಬೇಕಾದ್ರೆ, ಜನಗಳ ನೋವಿಗೆ ಸ್ಪಂದಿಸ್ಬೇಕಾದ್ರೆ ಬರೀ ನಾಯಕರೇ ಆಗ್ಬೇಕಾಗಿಲ್ಲ, ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕಿಲ್ಲ. ಹೊರಗಡೆ ನಿಂತು ಕೂಡ ಜನರ ಪರವಾಗಿ ಮಾತಾಡ್ಬೋದು, ಜನರ ಧ್ವನಿಯಾಗಿ ನಿಂತ್ಕೋಬಹುದು, ಜನರಿಗೆ ಹತ್ತಿರ ಆಗ್ಬೋದು. ಅಂತ ಕೆಲಸನ ಕೂಡ ಹೊರ ನಿಂತ್ಕೊಂಡು ಕೂಡ ಮಾಡ್ಬೋದು. ಸೊ ಆ ರೀತಿಯ ಉದ್ದೇಶ ಕೂಡ ಧನುಷ್ ಅವ್ರಿಗೆ ಇರಬಹುದು. ರಾಜಕಾರಣವೇ ಬೇಡ, ನಾನು ಹೊರಗಿಂದನೇ ಜನರ ಸಂಪಾದನೆ ಮಾಡ್ತೀನಿ, ಜನರ ಸಮಸ್ಯೆನ ಆಲಿಸ್ತೀನಿ ಅನ್ನೋ ಲೆಕ್ಕಾಚಾರ ಕೂಡ ಇರಬಹುದು. ಅದೇನೇ ಇರಲಿ, ಧನುಷ್ ಈಗ ರಾಜಕಾರಣಕ್ಕೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಅವರ ಫ್ಯಾನ್ಸ್ಗೆ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಅದು ಜನರ ಸಮಸ್ಯೆಗೆ ಆಲಿಸಿ, ಜನರ ಸಮಸ್ಯೆಗಳನ್ನ ಸ್ಪಂದಿಸಿ, ಜನರ ಹತ್ತಿರ ಹೋಗಿ ಜನರಿಗೆ ಆದಷ್ಟು ಸಹಾಯ ಮಾಡಿ. ಇದು ಧನುಷ್ ಕೊಟ್ಟಿರುವಂತ ಕರೆ. ಮುಂದಿನ ದಿನಗಳಲ್ಲಿ ಧನುಷ್ ಬರ್ತಾರಾ ಇಲ್ಲ ಅನ್ನೋದನ್ನ ಕಾದ್ ನೋಡ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.